ರಾಜರೇ, ಹೇಳಿ ಮಂತ್ರಿಗಳೇ. ಇವತ್ತ್ಯಾಕೋ ನಿಮ್ಮ ಮುಖ ಬಾಡಿದಂತಾಗಿದೆ. ಛೇ ಹಾಗೇನೂ ಇಲ್ವಲ್ಲ. ಇವತ್ತರೆ 400 ಕೊಟ್ಟು ಫೇಶಿಯಲ್ ಮಾಡ್ಕೊಂಡು ಬಂದಿದ್ದೇನೆ. ಹಾಗಿದ್ದರೆ ನಿಮ್ಮ ಮುಖ ಯಾಕೆ ನಾಯಿ ಬ್ಯಾಗ್ ತರ ಆಗಿದೆ? ಮಂತ್ರಿಗಳೇ, ನಿಮ್ಮದನ್ನ ಬಾಯೋ ಅಥವಾ ಬಚ್ಚಲೋ, ಮೈಂಡ್ ಯುವರ್ ಟಂಗ್. ಐ ಆಮ್ ಸಾರಿ ಕಿಂಗ್. ನಾನೇನು ಮಾಡಲಿ ರಾಜರೇ, ಯಾವತ್ತು ಗೊಬ್ಬರ ಹಾಕಿದ ತೊಗರಿ ಹೊಲದಂತಿರುವ ನಿಮ್ಮ ಮುಖ ಇವತ್ತ್ಯಾಕೋ ಒಣಗಿದ ಸೂರ್ಯಪಾನ ದಂಟಿನಂತಾಗಿರುವುದನ್ನು ಕಂಡು ನನ್ನ ಮನಸ್ಸಿಗೆ ಬೇಜಾರಾಯಿತು ರಾಜರೇ. ಐ ಆಮ್ ಸೋ ಪೇನ್ಫುಲ್ ಮೈ ಹಾರ್ಟ್. ಏನು ಮಾಡಲಿ ಮಂತ್ರಿಗಳೇ, 8 ದಿನ ಆಯ್ತು, ಯಾಕೋ ನನ್ನ ಹಾರ್ಟಿಗೆ ನೆಮ್ಮದಿನೇ ಇಲ್ಲದಂತಾಗಿದೆ. ಯಾಕೆ ರಾಜರೇ, ಮಾರಾನೆಯವರು ಏನಾದರೂ ಆಧಾರ್ ಕಾರ್ಡ್ ತಗೊಂಡು ತವ್ರ ಮನೆಗೆ ಏನಾದರೂ ಎಸ್ಕೇಪ್ ಆಗಿದ್ದಾರಾ ಏನು? ಛೇ ಎಂತ ಮಾತು ಮಂತ್ರಿಗಳೇ, ಅವರು ಹೋಗೆಂದ್ರೂ ಹೋಗೋದಿಲ್ಲ. ಹಾಗಿದ್ದರೆ ಯಾಕೆ ಡಿಸಪಾಯಿಂಟ್? ಪ್ಲೀಸ್ ಟೆಲ್ ಮಿ ರಾಜರೇ, ಪ್ಲೀಸ್ ಟೆಲ್ ಮಿ. ಏನು ಮಾಡಲಿ ಮಂತ್ರಿಗಳೇ, ನನ್ನ ಹಳೆ ಡೌ ಸೃಷ್ಟಿ ತುಂಬಾ ನೆನಪಾಗುತ್ತಿದ್ದಾಳೆ. ಸೃಷ್ಟಿ ತುಂಬಾ ಚೆನ್ನಾಗಿದೆ ಹೆಸರು. ಅವಳು ಸಹ ಅಷ್ಟೇ, ಇಡೀ ಸೃಷ್ಟಿಯೇ ನಾಚುವಂತ ಸೌಂದರ್ಯವತಿಯಾಗಿದ್ದಳು. ಹಾಗಿದ್ದರೆ ನಿಮ್ಮನ್ನೇಕೆ ಕಟಾಯಿಸಿ ಹೋದಳು? ಈ ಪ್ರಪಂಚದಲ್ಲಿ ಇನ್ನೂವರೆಗೂ ಅರ್ಥವಾಗದೇ ಇರುವ 2 ವಿಷಯಗಳೇನೆಂದರೆ, ಒಂದು ಹುಡುಗಿಯರ ಮೇಕಪ್, ಇನ್ನೊಂದು ಹುಡುಗಿಯರ ಬ್ರೇಕಪ್. ಆಗಿದ್ದಾಗೋಯ್ತು. ನಿಮ್ಮ ಹಳೆ ಡವ್ ಸೃಷ್ಟಿಯವರ ಇನ್ಸ್ಟಾಗ್ರಾಮ್ ಐಡಿ ಇದ್ದರೆ ದಯವಿಟ್ಟು ತಿಳಿಸಿ. ಯಾಕೆ? ಹೇಗಿದ್ರು ನಾವು ಸಿಂಗಲ್ ಇದ್ದೀವಿ, ನಿಮಗರೇ ನೀಗಲಿಲ್ಲ, ಅಟ್ಲೀಸ್ಟ್ ನಾವಾದರೂ ಎಬ್ಸೋಣ ಅಂತ. ಲೇ ಚಿಪ್ಪಾಡಿ ಹಡಿಸಿ ಮಗನ, ನನ್ನ ಹಳಿ ಡೌಟ್ ಟೆನ್ಷನ್ದಾಗ ನಾ ಇದ್ರ ಆಕಿನ ಎಬ್ಸು ಪ್ಲಾನ್ ಮಾಡಿದ್ದೀನಿ. ನಿನ್ನ ನಂಬ್ಕೊಂಡು ಕೂತ್ರೆ ನನ್ನ ಕೆಲಸ ಆಗೋದಿಲ್ಲ. ಮೊದಲಲ್ಲಿ ಜಾಗ ಖಾಲಿ ಮಾಡ ಡಿಂಗರ್ ಬಿಲ್ಲಿ ಮಗನ. ಆದ್ರೆ ಹಂಗಲ್ರಿ ನನ್ನ ಮಾತು. ಹೋಗಲೇ ಹೇಳಿರಾ?